ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರು ಏರ್ಪೋರ್ಟ್ ರೀಚ್ ಆಗ್ತಿದ್ದಂಗೆ ಒಂಥರ ಖುಷಿ. ಮೊಬೈಲ್ ಇಂಟರ್ನೆಟ್ ಎಲ್ಲ ಆನ್ ಆಯಿತು. ನಮ್ಮದು ಲೋಕಲ್ ಕಾಲ್ ಸ್ಟಾರ್ಟ್ ಆಯಿತು ಅಂತ ತುಂಬಾ ಖುಷಿ ಆಯಿತು. ಯೂಶ್ವಲಿ ನಾನು ಸಿಂಗಾಪುರಲ್ಲಿದ್ದಾಗ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತಿದ್ದೆ. ಸೊ ಇವಾಗ ನಾನು ನಾರ್ಮಲ್ ಕಾಲ್ನ ಮಾಡ್ಬೋದು ಅಂತ. ಈವನ್ ನನ್ನ ಮನೆಗೆ ಯಾರಿಗೆ ನಾರ್ಮಲ್ ಕಾಲ್ ಮಾಡಿದ್ರು, ಬಂದ್ಯಾ ನೀನು ಸಿಂಗಾಪುರಿಂದ ಅಂತಲೇ ಕೇಳ್ತಾಯಿದ್ರು. ಕೊನೆಗೆ ಫ್ಲೈ ಬಸ್ ಹತ್ತಿ ಒಬ್ರಿಗೆ 750 ರೂಪಾಯಿ ಟಿಕೆಟು. ಫ್ಲೈ ಬಸ್ ಏನಂತ ರಶ್ ಇರಲಿಲ್ಲ. ಸೊ ಸೀಟ್ ಫುಲ್ ನನ್ನ ಮಗ ಮಲಗಿದ್ದ, ನಾವು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಮೈಸೂರು ರೀಚ್ ಆದಾಗ 1:30 ಆಗಿತ್ತು. ಸೆಕೆನೂ ಅಷ್ಟೇ ಜಾಸ್ತಿ ಇತ್ತು. ಮನೆಗೆ ಕ್ಯಾಬ್ ಮಾಡ್ಕೊಂಡು ಹೋದ್ವಿ. ಎಲ್ಲರಿಗೂ ಇತ್ತು ಅವನು ನಮ್ಮ ಜೊತೆ ಬರ್ತಾನೋ ಬರಲ್ವೋ ಅಂತ ಹೇಳಿ. ಬಟ್ ಎಲ್ಲರ ಜೊತೆ ಇವನು ಆರಾಮಾಗಿ ಹೋದ. ಇವನಿಗೆ ತುಂಬ ಜನ ಬೇಕು, ಮೇ ಬಿ ನಂತರ ಅಂತ ನನ್ನ ಮನೆಯಲ್ಲಿ ಎಲ್ಲರೂ ಅಂತಾರೆ, ಇರ್ಬೋದೇನೋ. ಮಾರನೇ ದಿನ ನಾವು ಬೆಳಗ್ಗೆ ದೋಸೆ ತಿನ್ನಬೇಕು ಅಂತ ಹೇಳಿ ಮೈಲಾರಿ ಹೋಟೆಲ್ಗೆ ಹೊರಟ್ವಿ. ಆನ್ ದ ವೇ ಹಾಗೆ ಹೋಗ್ತಾ ಇಲ್ಲಿ ಪ್ಯಾಲೇಸ್ ಮುಂದೆ ಪಿಜ್ಜಾನೆಲ್ಲ ಇರುತ್ತಲ್ಲ, ಅದನ್ನು ತೋರಿಸ್ಕೊಂಡು ಹೋಗೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿ ಖುಷಿ ಪಟ್ಟ. ಇನ್ನು ಮೈಲಾರಿ ಹೋಟ್ಲು ದೋಸೆ ಬಗ್ಗೆ ಹೇಳೋ ತುಂಬಾ ಚೆನ್ನಾಗಿರುತ್ತೆ. ಒಂದು ದೋಸೆ ಅಂತ ಸಾಕಾಗಲ್ಲ, 2 ದೋಸೆ ಬೇಕೇ ಬೇಕು. ಅಲ್ಲಿ ದೋಸೆ ತಿನ್ಕೊಂಡು ಅಮ್ಮ ಬಾದಾಮಿ ನೆನೆಸಿದ್ರು, ಅದನ್ನು ಕೊಡೋಕ್ಕೆ ಅಂತ ಬಿಡ್ಸೋಕ್ಕೆ ಅಂತ ಹಾಗೆ ಬೇಕು ಅಂತಿದ್ದ, ಹಠ ಮಾಡ್ತಿದ್ದ. ಸರಿ ಕೊಟ್ಬಿಡೋಣ ಅಂತ ಹೇಳಿ ಹಾಗೆ ಕೊಟ್ವಿ. ಮಕ್ಕಳು ಹಠ ಮಾಡಿದಾಗ ನಾವು ಬೇಡ ಅಂತ ಜಾಸ್ತಿ ಇದು ಮಾಡಿದ್ರೆ ಅವರು ಅದನ್ನೇ ಹಠ ಮಾಡ್ತಾರೆ. ಅದೇ ಅವ್ರು ಏನು ಬೇಕು ಅಂದಾಗ ಅದನ್ನು ಕೊಟ್ಟರೆ ಅವರೇ ವಾಪಸ್ ನಮಗೆ ಕೊಡ್ತಾರೆ. ಆಮೇಲೆ ನಾವು ಮಧ್ಯಾಹ್ನ ಕೃಷ್ಣ ಕ್ಯಾಂಡಿಮೆಂಟ್ಸ್ಗೆ ಹೋದ್ವಿ. ಹಾಗೆ ಏನಾದ್ರು ಸ್ನ್ಯಾಕ್ಸ್ ತರೋಣ ಅಂತ ಹೇಳಿ. ಅಷ್ಟಕ್ಕಷ್ಟೇ ಈಗ ಕೃಷ್ಣ ಕ್ಯಾಂಡಿಮೆಂಟ್ಸ್ ಏನೂ ಅಷ್ಟು ಚೆನ್ನಾಗಿಲ್ಲ. ಆಮೇಲೆ ಮನೆಗೆ ಬಂದಮೇಲೆ ನನ್ನ ಅಕ್ಕನ ಮಗನ ಜೊತೆ ತುಂಬ ಚೆನ್ನಾಗಿ ಆಟ ಆಡಿದ. ಅವನಿಗೆ ನಾವೇ ಬೇಡ ಅಷ್ಟು ಮಟ್ಟಿಗೆ ನನ್ನ ಅಕ್ಕನ ಮಗನ ಬಾಲ ಆಗೋಗಿದ್ದ. ಅವ್ನು ಎಲ್ಲಿ ಹೋಗ್ತಾನೆ ಅಲ್ಲಿ ಅವ್ನು ಮುಂದೆನೇ ಹೋಗ್ತಿದ್ದ. ನನ್ನ ಅಕ್ಕನ ಮಗ ಮಂಚ ಬಿದ್ದು ಎಜ್ಜೆಲ್ಲ ಹೊಡಿಯತ್ತೆ ಅಂತ ಹೇಳ್ಬಿಟ್ಟು ಇರೋ ಬರೋ ಎಲ್ಲ ಹಾಸಿಗೆ ಚಾಪೆ ಅದೆಲ್ಲ ಅದನ್ನು ಆ ಎಡ್ಡಿಗೆಲ್ಲ ಕವರ್ ಮಾಡಿದ್ದ. ಹಾಗೆ ಕವರ್ ಮಾಡಿಬಿಟ್ಟು ಅವನು ಚಾಪೆ ಸುತ್ಕೊಂಡು ಔಸ್ಕೊಂಡು ಆಟ ಆಡ್ತಿದ್ದ. ಅವನು ನುಗ್ತಾ ಇದ್ದ, ಎಲ್ಲಿದ್ದಾನೆ ಅಂತ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.